ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕಾಫಿ ಪುಡಿನ ಯೂಸ್ ಮಾಡಿಕೊಂಡು ಯಾವ ರೀತಿಯಲ್ಲಿ ಕಾಫಿ ಪಿಲ್ ಮಾಸ್ಕ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭ, ಹಾಗೆ ಮುಖದ ಗ್ಲೋ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕ ಗುಳ್ಳೆಗಳು ಬಂದಿದ್ದರೆ ಅಥವಾ ಯಾವುದೇ ಥರ ಡೆಡ್ ಸ್ಕಿನ್ ಇದ್ದರೆ, ಟ್ಯಾನ್ ಆಗಿದ್ರೆ ಎಲ್ಲನೂ ರಿಮೂವ್ ಆಗುತ್ತೆ. ಮುಖ ತುಂಬ ಕ್ಲಿಯರ್ ಆಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಮೊದಲು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದೇ ಬ್ರ್ಯಾಂಡ್ ಇದ್ದರೂ ಪರವಾಗಿಲ್ಲ. ನಾನಿಲ್ಲಿ ಪತಾಂಜಲಿ ತೊಗೊಂಡಿದ್ದೀನಿ, ಅಥವಾ ಹೋಮ್ ಮೇಡ್ ಅಲೋವೆರಾ ಜೆಲ್ ಮಾಡಿ ಇಟ್ಕೊಂಡ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ನನ್ನ ಫೇಸಿಗೆ 1 ಸ್ಪೂನು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ, ಹಾಗೆ 1 ಸ್ಪೂನು ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ಇದು ಒರಿಜಿನಲ್ ಕೊಕೊನಟ್ ಆಯಿಲು. ಕೊಕೊನಟ್ ಆಯಿಲ್ ನಮ್ಮ ಸ್ಕಿನ್ನಿಗೆ ತುಂಬ ನರಿಷ್ಮೆಂಟ್ ಕೊಡುತ್ತೆ. ನಾವು ಯಾವುದೇ ಥರ ರಬ್ಬಿಂಗ್ ಇರ್ಬೋದು ಅಥವಾ ಮಾಸ್ಕ್ ಇರ್ಬೋದು, ಏನೇ ಯೂಸ್ ಮಾಡಿದಾದ್ಮೇಲೂ ನಾವು ಕೊಕೊನಟ್ ಆಯಿಲಿಂದ ಮಸಾಜ್ ಮಾಡೋದ್ರಿಂದ ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ, ಹಾಗೆ ಗ್ಲೋಯಿಂಗ್ ಕೊಡುತ್ತೆ. ಇದಕ್ಕೆ ನಾನು ಕಾಫಿ ಪುಡಿ ತೊಗೊಂಡಿದ್ದೀನಿ. ಅಲೋವೆರಾ ಜೆಲ್ಲು 1 ಸ್ಪೂನು ತೆಂಗಿನೆಣ್ಣೆ, ಜೊತೆಗೆ 1 ಸ್ಪೂನು ಕಾಫಿ ಪೌಡ್ರ್. ನಿಮ್ಮ ಹತ್ರ ಯಾವುದೇ ಕಾಫಿ ಪುಡಿ ಇದ್ರೂ ಯೂಸ್ ಮಾಡ್ಬೋದು. ಕಾಫಿ ಪುಡಿ ಯಾವುದೇ ಥರ ಗಂಟೆ ಆಗದೆ ಇರೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಇದು ಫಸ್ಟ್ ಬೇಸ್. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಮೊದಲು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಫಿ ಪುಡಿ ನಮ್ಮ ಸ್ಕಿನ್ನಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತೆ. ಇದಕ್ಕೆ ನಾನು ಎವರ್ ಯೂತ್ ಅವ್ರದ್ದು ಗೋಲ್ಡನ್ ಗ್ಲೋ ಆರೆಂಜ್ ಪೀಲ್ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾಫಿ ಪುಡಿ ಸ್ನೇಹಿತರೆ ನಮ್ಮ ಸ್ಕಿನ್ನಲ್ಲಿರೋ ಟ್ಯಾನ್ ಇರ್ಬೋದು, ಡೆಡ್ ಸ್ಕಿನ್ ಇರ್ಬೋದು, ಎಲ್ಲನೂ ಹೋಗ್ಲಾಡ್ಸೋಕ್ಕೆ ಒಂದೊಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ನೀವು ಕಾಫಿ ಪುಡಿಗೆ ಮೊಸರು ಸೇರಿಸ್ಕೊಂಡು ಅಪ್ಲೈ ಮಾಡ್ಕೋಬೋದು, ಅಥವಾ ಬರೀ ಕಾಫಿ ಪುಡಿ ಹನಿ ಹಾಕ್ಕೊಂಡು ರಬ್ ಕೂಡ ಮಾಡ್ಕೋಬೋದು. ಅಂದರೆ ಸ್ಕಿನ್ ಟ್ಯಾನ್ ಕೂಡ ತೆಕ್ಕೋಬೋದು, ಡೆಡ್ ಸ್ಕಿನ್ ಕೂಡ ತೆಕ್ಕೋಬೋದು. ಇದಕ್ಕೆ ನಾನು ಆರೆಂಜ್ ಪೀಲ್ ಮಾಸ್ಕ್ನ 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಕ್ವಾಂಟಿಟಿ ಜಾಸ್ತಿ ಅಂದರೆ 2 ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ. ಅಂದರೆ 2 ಸ್ಪೂನು, ಎಲ್ಲನೂ 2 ಸ್ಪೂನ್ ಹಾಕ್ಕೋಬೇಕಾಗತ್ತೆ. ನಾನು ಒಬ್ಳಿಗಾಗಿರೋದ್ರಿಂದ ಇದನ್ನು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಯಾವುದು ಇರಬಾರ್ದು, ಕಾಫಿ ಪುಡಿ ಗಂಟು ಇರಬಾರ್ದು. ಗಂಟಿದ್ರೆ ಪೀಲ್ನ ತೆಗಿಯೋಕ್ಕಾಗಲ್ಲ. ಈ ರೀತಿಯಾಗಿ ಒಂದು ಪೇಸ್ಟ್ ಥರ ಆಗಬೇಕು. ಯಾವುದೇ ಗಂಟಿಲ್ದಿರೋ ರೀತಿಯಲ್ಲಿ ಪೇಸ್ಟ್ ಥರ ಆಗಬೇಕು. ನೋಡಿ, ಇದು ಸಿಂಗಲ್ ಪೇಸ್ಟ್ ಥರ ಆಗಿದೆ. ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಮಿಕ್ಸ್ ಆಗಿಬಿಟ್ಟು ಒಂದೇ ಪೇಸ್ಟ್ ಆಗಿದೆ. ನೋಡಿ ನನ್ನ ಸ್ಕಿನ್ನು ಎಷ್ಟು ಡಲ್ ಆಗಿದೆ ಅಂತ, ಅಂದರೆ ಟ್ಯಾನ್ ಆಗಿದೆ. ತುಂಬ ಟ್ರಾವೆಲಿಂಗಲ್ಲಿ ಇರೋದ್ರಿಂದ ಸ್ಕಿನ್ ತುಂಬ ಟ್ಯಾನ್ ಆಗಿದೆ. ಇವಾಗ ನಾನು ಸ್ಕಿನ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಯಾವುದೇ ಥರ ಫೇಸ್ ಕ್ರೀಮ್ ಇರ್ಬೋದು, ಪೌಡ್ರ್ ಇರ್ಬೋದು, ಯಾವುದೂ ಇಲ್ಲ. ಕ್ಲೀನಾಗಿ ಮುಖ ವಾಶ್ ಮಾಡಿಕೊಂಡು ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವೀಡಿಯೋ ಎಲ್ಲನೂ ಮಿಸ್ ಮಾಡದಿರೋ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ, ಈ ಫೇಸ್ ಪ್ಯಾಕ್ನ ನಾನು ನೀಟಾಗಿ ನನ್ನ ಸ್ಕಿನ್ನಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಒಂದಕ್ಕೊಂದು ಗ್ಯಾಪ್ ಇರಬಾರ್ದು. ಎಲ್ಲ ಕಡೆ ಈವನ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಆವಾಗಲೇ ನಿಮಗೆ ಪೀಲ್ನ ತೆಗಿಯೋದಕ್ಕೆ ಈಸಿಯಾಗುತ್ತೆ. ಅಂದರೆ ಮಾಸ್ಕ್ನ ತೆಗಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಸ್ನೇಹಿತರೆ, ಅಲೋವೆರಾ ಜೆಲ್ಲು, ಕಾಫಿ ಪುಡಿ, ಹಾಗೆ ಕೊಕೊನಟ್ ಆಯಿಲು, ಜೊತೆಗೆ ಎವರ್ ಯೂತ್ ಅವ್ರದ್ದು ಆರೆಂಜ್ ಪೀಲ್ ಮಾಸ್ಕು, ಈ 4 ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ. ನಿಮಗೂ ಗೊತ್ತೇ ಇರುತ್ತೆ, ಕಾಫಿ ಪುಡಿ ಹಾಗೆ ಅಲೋವೆರಾ ಜೆಲ್ಲು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ಕಾಫಿ ಪುಡಿ ಹಾಕೋದ್ರಿಂದ ಟ್ಯಾನ್ ಇರ್ಬೋದು ಅಥವಾ ಡೆಡ್ ಸ್ಕಿನ್ ಇರ್ಬೋದು, ಎಲ್ಲನೂ ರಿಮೂವ್ ಆಗುತ್ತೆ. ಅಲೋವೆರಾ ಜೆಲ್ಲು ಎವ್ರಿ ನೈಟ್ ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡೋದ್ರಿಂದ ತುಂಬ ಒಳ್ಳೆ ಸ್ಕಿನ್ ಟೋನ್ ಸಿಗುತ್ತೆ. ಜೊತೆಗೆ ಕೊಕೊನಟ್ ಆಯಿಲು, ಯಾವುದೇ ನೀವು ಫೇಸ್ ಪ್ಯಾಕ್ನ ಹಾಕಿರಲಿ, ಕೊನೆಯದಾಗಿ ನೀವು ಸ್ವಲ್ಪ ಕೊಕೊನಟ್ ಆಯಿಲ್ನ ಮಸಾಜ್ ಮಾಡಿಕೊಂಡ್ರೆ ಸ್ಕಿನ್ನಿಗೆ ತುಂಬ ಒಳ್ಳೆ ಗ್ಲೋಯಿಂಗ್ ಕೊಡುತ್ತೆ ಸ್ಕಿನ್ನು. ಹಾಗೆ ಕೊಕೊನಟ್ ಆಯಿಲಿಂದ ಒಂದು ಸ್ಕಿನ್ನಿಗಿರ್ಬೋದು, ಹೇರಿಗಿರ್ಬೋದು, ಎಲ್ಲದಕ್ಕೂ ತುಂಬ ಒಳ್ಳೆಯದು ಕೊಕೊನಟ್ ಆಯಿಲು. ಈ ಫೇಸ್ ಪ್ಯಾಕ್ನ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಒಂದು 15 ನಿಮಿಷ ಬಿಡ್ತೀನಿ. ನೋಡಿ, 15 ನಿಮಿಷ ಆಗಿದೆ, ಚೆನ್ನಾಗಿ ಡ್ರೈ ಆಗಿದೆ. ಈ ಥರ ಮುಟ್ಟಿ ನೋಡಿದಾಗ ನಮ್ಮ ಕೈಗೆ ಅದು ಟಚ್ ಆಗಬಾರ್ದು. ಆ ಥರ ಆದರೆ ಇದು ಡ್ರೈ ಆಗಿದೆ ಅಂತ. ಇವಾಗ ಒಂದು ಸೈಡಿಂದ ಇದನ್ನು ರಿಮೂವ್ ಮಾಡಬೇಕಾಗತ್ತೆ. ತುಂಬ ತಿಕ್ಕಾಗಿ ನೀವು ಏನಾದರೂ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದರೆ 20 to 25 ಮಿನಿಟ್ಸ್ ಬೇಕಾಗುತ್ತೆ. ನಾನು ತಿನ್ನಾಗಿ ಮೀಡಿಯಮ್ ಆಗಿ ಹಾಕಿರೋದ್ರಿಂದ ಇದು 15 ಮಿನಿಟ್ಸಲ್ಲಿ ಡ್ರೈ ಆಗಿತ್ತು. ನೋಡಿ, ಕೈಗೇನು ಅಂಟ್ತಾ ಇಲ್ಲ. ಇವಾಗ ಒಂದು ಸೈಡಿಂದ ಇದನ್ನು ತೆಗಿಬೇಕಾಗತ್ತೆ. ಹಾಗೆ ಕೆಳಗಡೆಯಿಂದ ಮೇಲಕ್ಕೆ ಮುಖ ಮಾಡಿ ಇದನ್ನು ತೆಗಿಬೇಕು. ಆ ಥರ ತೆಗಿಯೋದ್ರಿಂದ ನಿಮ್ಮ ಮುಖದಲ್ಲಿರುವಂಥ ಡೆಡ್ ಸ್ಕಿನ್ ಇರ್ಬೋದು, ಅಥವಾ ಚಿಕ್ಕ ಚಿಕ್ಕ ಗುಳ್ಳೆ ಥರ ಇರ್ಬೋದು, ಅದೆಲ್ಲನೂ ಕಮ್ಮಿ ಆಗುತ್ತೆ. ಈ ಥರ ನಾನು ಒಂದು ಸೈಡಿಂದ ಇದನ್ನು ತೆಗಿತಾ ಇದ್ದೀನಿ. ಎಷ್ಟು ನೀಟಾಗಿ ಮಾಸ್ಕ್ ಬರ್ತಾ ಇದೆ ನೋಡಿ. ಈ ಥರನೇ ಬರಬೇಕು. ಈ ಥರ ಬಂದ್ರೇ ಚೆನ್ನಾಗಿ ಸ್ಕಿನ್ನು ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ.
ನೋಡಿ ನಾನು ಇನ್ನೂ ಫೇಸ್ ವಾಶ್ ಮಾಡಿಲ್ಲ, ಆದ್ರೂ ಮುಖ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.